ಜಮೀರ್ ಅಹ್ಮದ್ ಸಾಹೇಬರು ಬಿಹಾರ ಚುನಾವಣೆ ಸಂದರ್ಭದಲ್ಲೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದರು. ಕಾಂಗ್ರೆಸ್ನವರಿಗೆ ಬಾಂಬ್ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆ ಆತಂಕ ಇಲ್ಲ, ಚುನಾವಣೆಗೆ ಮುಂಚೆ ಯಾಕಾಯಿತು ಅನ್ನೋದೇ ಅವರ ಆತಂಕ. ಈ ಬಾಂಬ್ ಬ್ಲಾಸ್ಟಿಗೆ ಕಾರಣವಾಗಿರ್ತಕ್ಕಂಥವರು ಡಾಕ್ಟರ್ ಉಮರ್ ನಬಿ, ಡಾಕ್ಟರ್ ಆದಿಲ್, ಡಾಕ್ಟರ್ ಮೊಹಮ್ಮದ್ ಮುಜಾಮಿಲ್, ಡಾಕ್ಟರ್ ಶಹೀನಾ, ಡಾಕ್ಟರ್ ಮೊಹಿದ್ದೀನ್ ಇತ್ಯಾದಿಗಳಿದ್ದಾವೆ. ಆಲ್ಪಲ ಮೆಡಿಕಲ್ ಕಾಲೇಜಿನನ್ನೇ ಒಂದು ಭಯೋತ್ಪಾದನೆಯ ಕೇಂದ್ರವಾಗಿಟ್ಕೊಂಡು, ಅಖಾಡವಾಗಿಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ RDX ಸಂಗ್ರಹಿಸಿ ಸುಮಾರು 3000 kg ಅಂದರೆ ಇಡೀ ಬೆಂಗಳೂರನ್ನೇ ಸುಟ್ಟು ಹಾಕ್ಬಿಡ್ಬೋದು. ಮತ್ತು ಅಪಾರ ಪ್ರಮಾಣದಲ್ಲಿ ರೈಸಿನ್ ಒಂದು ರೀಸಿನ್ ಅಂತ ಆರ್ಸೆನಿಕ್ ತರಹದ ವಿಷವನ್ನು ತಯಾರು ಮಾಡಿ ಅವರು ಅಂದ್ಕೊಂಡು ಯೋಜನೆ ಪ್ರಕಾರನೇ ಮಾಡಿದರೆ ಬಹುಶಃ ಭಾರತದಲ್ಲಿ ಜಗತ್ತೇ ಬೆಚ್ಚಿ ಬೀಳುವಂತಹ ಒಂದು ಭಯೋತ್ಪಾದನೆ ನಡೀತಾ ಇತ್ತು. ಲಕ್ಷಾಂತರ ಜನರನ್ನು ಕೊಲ್ಲುವ ಸಂಚು ಮಾಡಿದ್ರು. ಈ ಬಗ್ಗೆ ಕಾಂಗ್ರೆಸ್ಸಿಗೆ ಆತಂಕ ಇರಬೇಕಾಗಿತ್ತು. ಅವರೇನಾದ್ರು ಸಕ್ಸಸ್ ಆಗಿದ್ದರೆ ಎಷ್ಟು ಲಕ್ಷ ಜನ ಸಾಯ್ತಾ ಇದ್ರು ಅನ್ನೋದ್ರ ಬಗ್ಗೆ ಆತಂಕ ಇರಬೇಕಾಗಿತ್ತು. ಅವರ ಆತಂಕ ಬಿಹಾರ ಚುನಾವಣೆಗೆ ಮುಂಚೆನೇ ಯಾಕಾಯಿತು ಅಂದರೆ, ಭಯೋತ್ಪಾದಕರು ಬಾಂಬ್ ಬಿಟ್ಟರೆ BJPಗೆ ಲಾಭ ಆಗುತ್ತೆ, ನಿಮ್ಗೆ ಯಾಕೆ ಲಾಭ ಆಗಬಾರ್ದು? ನೀವೇನು ಭಯೋತ್ಪಾದಕರ ಜೊತೆಗೆ ಸೇರ್ಕೊಂಡಿದ್ದೀರಾ? ಭಯೋತ್ಪಾದಕರನ್ನು ಮತ್ತು ನಿಮ್ಮನ್ನು ಒಂದೇ ತಕ್ಕಡಿಲಿಟ್ಟು ತೂಗ್ತಾರೆ ಅಂತ ಹೇಳಿ ಅನ್ನೋ ಭಯನ? ಆ ಭಯದಿಂದಾಗಿ ಈ ಯೋಚನೆನ ನಿಮಗೆ? ಇದು ಕಾಂಗ್ರೆಸ್ಗೆ ಜನ ಸತ್ತಿದ್ದಕ್ಕೆ ಸಂಕಟ ಇಲ್ಲ, ಚುನಾವಣೆ ಸಂದರ್ಭದಲ್ಲೇ ಯಾಕೆ ಬಾಂಬ್ ಬಿಟ್ರು ಅನ್ನೋದು ಮಾತ್ರ ಅವ್ರ ಸಂಕಟದ ವಿಷಯ ಆಗಿದೆ. ಈ ಕಾಂಗ್ರೆಸ್ಸು ಇವತ್ತು ಬೌದ್ಧಿಕವಾಗಿ ದಿವಾಳಿ ಹೊಂದಿರೋದಕ್ಕೆ ಇದೊಂದು ನಿದರ್ಶನ, ಇದೊಂದು ಘಟನೆ ಒಂದು ನಿದರ್ಶನವಾಗಿ ಕಾಣುತ್ತೆ.